ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಧುಶ್ರೀ. ನಾನು ರೆಹಮಾನ್ ಹಾಸನ್. ಈಗಾಗಲೇ ಪ್ರಥಮ್ ಜ್ಞಾನಭಾರತಿ ಠಾಣೆಗೆ ಆಗಮಿಸಿದ್ದಾರೆ. ಕಂಪ್ಲೇಂಟ್ ಕೊಡೋದಕ್ಕೆ ಮತ್ತೊಂದು ಕಂಪ್ಲೇಂಟ್ ಕೊಡೋದಕ್ಕೆ ಸಲುವಾಗಿ ಪ್ರಥಮ್ ಆಗಮಿಸಿರೋದು ಬೆಂಗಳೂರಿನ ಜ್ಞಾನಭಾರತಿ ಸ್ಟೇಷನ್ಗೆ. ಈ ಹಿಂದೆ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ಕೊಟ್ಟಿದ್ರು ಪ್ರಥಮ್. ಸೊ ಆ ಕೇಸ್ ಏನಾಯ್ತು ಅಂತ ಹೇಳಿ ಕೇಳೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಮತ್ತೆ ದರ್ಶನ್ ಅಭಿಮಾನಿಗಳು ಈಗ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಇದೆ. ಅದ್ರ ಬಗ್ಗೆನೂ ಕೂಡ ದೂರು ಕೊಟ್ಟಿದ್ದಾರೆ. ಈಗ ಪದೇ ಪದೇ ಈ ರೀತಿಯಾಗಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಥಮ್ ಕೂಡ ಈಗ ಆರೋಪ ಮಾಡ್ತಾ ಇದ್ದಾರೆ. ಈಗ ಡಿಸಿಪಿ ಭೇಟಿ ಮಾಡಿ ಹಳೆಯ ಕೇಸ್ ಬಗ್ಗೆ ವಿಚಾರಿಸೋದಕ್ಕೆ ನಾನು ಬಂದಿದ್ದೀನಿ ಅಂತ ಪ್ರಥಮ್ ಹೇಳ್ಕೊಂಡಿದ್ದಾರೆ. ಸೊ ಅಲ್ಲೇ ಠಾಣೆಯ ಎದುರುಗಡೆ ಕೂತಿದ್ದಾರೆ ಈಗ ಪ್ರಥಮ್. ಸೊ ನಿನ್ನೆಯಿಂದಲೂ ಕೂಡ ಧರಣಿ ಉಪವಾಸ ಮಾಡ್ತಾ ಇರುವಂತಹ ಪ್ರಥಮ್ ನಿನ್ನೆ ಮೊಟಕುಗೊಳಿಸಿ ತಮ್ಮ ಉಪವಾಸವನ್ನು ಎದ್ದೋಗಿದ್ರು. ಮತ್ತೆ ಈಗ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಜ್ಞಾನಭಾರತಿ ಸ್ಟೇಷನಿಗೆ ಬಂದು ಅಲ್ಲಿ ಹಳೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ನಲ್ಲ ಅದೇನಾಗಿದೆ ಅಂತ ಹೇಳಿ ಕೇಳೋದಕ್ಕೆ ಬಂದಿರೋದು. ಅಲ್ಲೇ ಕೂತಿದ್ದಾರೆ ನೋಡಿಲಿ. ಸೊ ಒಟ್ಟಿನಲ್ಲಿ ದರ್ಶನ್ ಅಭಿಮಾನಿಗಳು ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ಆ ಹೀರೋಗೆ ಬಿಸಿ ಮುಟ್ಸೋವರೆಗೂ ಕೂಡ ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಅಂತ ಪ್ರಥಮ್. ಇನ್ನು ನಾನು ನಟ ದರ್ಶನ್ ವಿರೋಧಿ ಅಲ್ಲ, ಆದ್ರೂ ಪರ್ಸನಲ್ ಲೈಫ್ ಡ್ಯಾಮೇಜ್ ಆಗಿದೆ. ದರ್ಶನ್ ಫ್ಯಾನ್ಸ್ ಇಂದ ಡ್ಯಾಮೇಜ್ ಆಗಿದೆ ನನ್ನ ವೈಯಕ್ತಿಕ ಜೀವನಕ್ಕೆ ಅಂತ ಹೇಳಿ ನಟ ಪ್ರಥಮ್ ಆರೋಪಿಸಿರುವುದು. 2000 ಪೇಜ್ಗಳಲ್ಲಿ ನನ್ನ ಬಗ್ಗೆ ಹಾಕಿದ್ದಾರೆ. ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಡಿಲೀಟ್ ಆಗಬೇಕು. ಜ್ಞಾನಭಾರತಿ ಠಾಣೆಯಲ್ಲಿ ನಟ ಪ್ರಥಮ್ ಹೇಳಿಕೆ. ಇನ್ನು ಉಪವಾಸ ಇದ್ದೀನಿ, ನ್ಯಾಯ ಬೇಕು ನನಗೆ. ನಾನು ನಿನ್ನೆ ಬೆಳಿಗ್ಗೆ ತಿಂಡಿ ತಿಂದಿರೋದಷ್ಟೇ, ಅದಾದ್ಮೇಲೆ ಏನನ್ನು ಕೂಡ ತಿಂದಿಲ್ಲ. ಆ ಹೀರೋಗೆ ಬಿಸಿ ಮುಟ್ಟಿಸ್ಬೇಕು, ಅಲ್ಲಿಯವರೆಗೂ ಕೂಡ ನನ್ನ ಹೋರಾಟ ಮುಂದುವರಿಯುತ್ತೆ. ಹಾಗೇನೆ ಅವರ ಫ್ಯಾನ್ಸ್ ಇದ್ದಾರಲ್ಲ, ಅವರು ಏನು ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ದುರ್ವರ್ತನೆಯನ್ನು ತೋರೋದು, ಇದನ್ನೆಲ್ಲ ಮಾಡ್ತಾ ಇದ್ರಲ್ಲ, ಅದೆಲ್ಲದರಿಂದ ಹಿಂದೆ ಸರಿಬೇಕು. ಮುಂದಿನ ದಿನಗಳಲ್ಲಿ ಆ ರೀತಿಯ ವರ್ತನೆ ಆಗಬಾರದು ಅಂತ ಹೇಳಿ ನಟ ಪ್ರಥಮ್ ಮಾತನಾಡಿದ್ದಾರೆ. ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾರಂತ ತೀರಾ ಅಶ್ಲೀಲ ಪೋಸ್ಟ್ ಹಾಕಿರೋ ಪೇಜಸ್ ಡಿಲೀಟ್ ಮಾಡೋ ತನಕ ನಾವು ಒಂದು ಹನಿ ನೀರು ಕುಡಿಲ್ಲ. ಇದಿಷ್ಟೇ ನಮ್ಮ ವಾದ. ಒಂದು, ಅದು ಹೆಲ್ತ್ ಏನು ಇಶ್ಯೂ ಆಗುತ್ತೆ ಆಗಲಿ. ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾರಂತ ತೀರಾ ಅಶ್ಲೀಲ ಪೋಸ್ಟ್ ಹಾಕಿರೋ ಪೇಜಸ್ ಡಿಲೀಟ್ ಮಾಡೋ ತನಕ ನಾವು ಒಂದು ಹನಿ ನೀರು ಕುಡಿಲ್ಲ. ಇದಿಷ್ಟೇ ನಮ್ಮ ವಾದ. ಒಂದು, ಅದು ಹೆಲ್ತ್ ಏನು ಇಶ್ಯೂ ಆಗುತ್ತೆ ಆಗಲಿ. ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ನಿಂಗ್ ಮಾಡ್ತಾರಂತ ತೀರಾ ಅಶ್ಲೀಲ ಪೋಸ್ಟ್ ಹಾಕಿರೋ ಪೇಜಸ್ ಡಿಲೀಟ್ ಮಾಡೋ ತನಕ ನಾವು ಒಂದು ಹನಿ ನೀರು ಕುಡಿಲ್ಲ. ಇದಿಷ್ಟೇ ನಮ್ಮ ವಾದ. ಒಂದು, ಅದು ಹೆಲ್ತ್ ಏನು ಇಶ್ಯೂ ಆಗುತ್ತೆ ಆಗಲಿ. ಎಲ್ಲರಿಗೂ ಸೋಷಿಯಲ್ ಮೀಡಿಯಲ್ಲಿ ನಾನು ದರ್ಶನ್ ಅವ್ರು ಬರಬೇಕು ಅಂತಲ್ಲ ಮೇಡಮ್, ಕೇಳಿಸ್ಕೊಳ್ಳಿ, ಎರಡು ವಿಚಾರ ಇದೆ. ನನಗೆ ನನಗೆ ಬಂದು ಮಾತಾಡ್ಲಿ ಅಂತಲ್ಲ SP ಕಚೇರಿ ಕರೆಸ್ತಾ ಇದ್ದಾರೆ ಅವರು. ಯಾಕೆ ನಾನು ಕೊಟ್ಟಿರೋ ಕಂಪ್ಲೇಂಟ್ ಹಂಗಿದೆ. ಅವ್ರು ಬ್ಯಾರಿಕಲ್ಲಿ ಇದ್ದವ್ರು ಚುಚ್ಚಕ್ಕೆ ಬಂದಿದ್ದಪ್ಪ. ಅವ್ರು ಅಟ್ಲೀಸ್ಟ್ ಇಲ್ಲ ಪ್ರಥಮ್ ನಿಮ್ಮ ಪಾಡ್ ನೀವು ಇದ್ಬಿಡಿ ಅಂತ ಹೇಳ್ಬಿಟ್ರೆ ನಾವು ಸುಮ್ಮನಾರು ಇದ್ಬಿಡ್ತಿದ್ವಲ್ಲ. ಮೊನ್ನೆ ತನಕ ಸಾಲ್ವ್ ಮಾಡಿಸ್ಕೊಡ್ತಿಂತ ಇವ್ರಿಗೆ ಜನಗಳಿಗೆ ಕರೆಕ್ಟಾಗಿ ಇದೊಂದು ಸಿಂಗಲ್ ಸೆಗ್ಮೆಂಟ್ ಹಾಕಿದ್ನ ದಯವಿಟ್ಟು ನೋಡ್ರಪ್ಪ. 22 ಘಟನೆ ಆಯಿತು, 26 ತನಕ 27 ತನಕ ತುಂಬ ಟ್ರೈ ಮಾಡಿದೆ ಸರ್. ನಾನು 2 ಕಂಡೀಷನ್ ಹಾಕಿದ್ದೆ. ಯಾರಿಗೆ? ಕಾಡು ಶಿವಣ್ಣ ಅವ್ರಿಗೆ 2. ನಿಮ್ಮ ದಾಖಲೆ ಬೇಕಂದ್ರೆ ಫೋನಲ್ಲಿ ತೋರಿಸ್ತೀನಿ. ಏನು ಹಾಕಿದ್ದೆ, ಅವರೇನು ರಿಪ್ಲೈ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ತಂತ್ರಜ್ಞಾನದಲ್ಲಿ ನೀವು ಸುಳ್ಳು ಹೇಳೋದು ಸಿಗಾಕತ್ತೀರಿ, ನಾನು ಸುಳ್ಳು ಹೇಳಿ ಇದು ದರ್ಶನ್ ಅವ್ರಿಗೆ ಹೋಗಿದೆ. ಅವರೇ ಹೇಳಿದ್ದು SP ಗೆ ಪ್ರಥಮ್ ನೀವು ಕಂಪ್ಲೇಂಟ್ ಕೊಡಬೇಡಿ ಅನ್ನೋದೇ ಬಂತು. ಶಿವ ಅವರಿಂದ ಬಂತು. ಶಿವಣ್ಣ ಅವ್ರ ಕಡೆಯಿಂದ ಹೌದು, ಶಿವಣ್ಣ ಅವರೇ ಮಾತಾಡಿ. ದರ್ಶನ್ ಅವ್ರು ಯಾರ ಹತ್ರ ಮಾತಾಡ್ತಾ ಇಲ್ಲಪ್ಪ. ಅವ್ರು ಶಿವಣ್ಣ ಕಾಡು ಗೊತ್ತಲ್ವಾ, ಅವ್ರ ಮೂಲಕ ಮಾತಾಡ್ಸಿದ್ರು. ಕೊಡಬೇಡಿ ನಾನು ಸಾಲ್ವ್ ಮಾಡಿಸ್ತೀನಿ ಅಂತ. ಸಾಲ್ವ್ ಮಾಡ್ತಾರೆ ಅಂತ ಸುಮ್ಮನಿದ್ರೆ